ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೋಡಿರಿ, ಎಷ್ಟು ದಿವಸ ಬರೀ ಕರೆದಿದ್ದು ಸ್ವೀಟು ಸಕ್ರೆ ಇವೇ ಆಗಿತ್ತು, ಹೋಳಿಗೆ ಅನ್ಕೋತ. ಇವತ್ತು ನಾನು ನಿಮಗೆ ಒಂದು ಬೇರೆ ಅಡುಗೆನ ತೋರಿಸ್ಕೊಡ್ಲಿಕ್ಕತ್ತೀನಿ. ಅದಕ್ಕಿಂತ ಮುಂಚೆ ನಾನು ಉತ್ತರಾದಿ ಮಠಕ್ಕೆ ಹೋಗಿದ್ದೆ ಮೊನ್ನೆ. ಆವಾಗ ಕುಂಕುಮಾರ್ಚನೆ ಮಾಡಿದರು. ಅವಾಗ ನೋಡಿರಿ, ಸಂಸ್ಕಾರ ಭಾರತಿ ರಂಗೋಲಿ ನನ್ನ ಫ್ರೆಂಡ್ಸ್ ಹಾಕ್ಯಾರ. ಆಮೇಲೆ ಒಬ್ಬರು ತುಳಸಿ ಗಿಡನ ದಾನ ಕೊಟ್ಟಿದ್ರು. ಅದು ದ್ವಾದಶಿ ದಿವಸ ಕುಂಕುಮಾರ್ಚನೆ ಇತ್ತು, ಹೋಗಿದ್ವಿ. ಇಲ್ಲಿ ನೋಡಿರಿ ಎಷ್ಟು ಚಂದ ಕಾಣ್ಲಿಕ್ಕತ್ತಂತ. ರಂಗೋಲಿ ಕೂಡ ಭಾಳ ಚಲೋ ಆಗಿತ್ತು. ಅದಕ್ಕೆ ನಾನು ಈ ವಿಡಿಯೋ ಒಳಗೆ ತೊಗೊಂಡೇನಿ, ಕ್ಯಾಪ್ಚರ್ ಮಾಡ್ಕೊಂಡೇನಿ. ಭಾಳ ಚಂದ ಹಾಕಿದ್ರು ಅಂತೇಳಿ. ಆಮೇಲೆ ದಾನಗಳು ಕೊಟ್ಟರು. ಏನಾದರೂ ದಾನ ಕೊಡ್ತಿರ್ತಾರೆ, ಈ ಸಲ ತುಳಸಿ ದಾನ ಕೊಟ್ಟಿದ್ರು. ಕುಂಕುಮಾರ್ಚನೆ ಕೂಡ ಭಾಳ ಚಲೋ ಆಗಿತ್ತು. ಹಬ್ಬ ಅಂದಮೇಲೆ ಎಲ್ಲರೂ ಸೇರೋದು, ಚಂದ ಸೀರೆ ಉಟ್ಕೊಂಡು ಮಾಡಿ ಈ ರೀತಿ ಸೆಲೆಬ್ರೇಷನ್ ಮಾಡಿದರೆ ಭಾಳ ಚಲೋ ಅನ್ನಿಸ್ತದೆ. ಈಗ ನೋಡಿರಿ, ನಾನು ಹೇಳಿದೆ ಒಂದೇನಾದರೂ ಮಾಡೋಣ, ಎಣ್ಣೆ ಬೇಡ ಏನು ಬೇಡ ಹೆಚ್ಚಿಂದು ಅಂಥೇಳಿ. ಹಾಗಾಗಿ ಇವತ್ತು ನಾನು ನಿಮಗೆ ಈ ರೆಸಿಪಿ ತೋರಿಸ್ಲಿಕ್ಕತ್ತೀನಿ. ಇದಕ್ಕೆ ಏನು ಅಂತಾರೆ ಅಂದರೆ ಟೊಮೆಟೊ ಆಮ್ಲೆಟ್ ಅಂತಾರೆ. ಆಮ್ಲೆಟ್ ಅಂದ್ಕೊಂಡು ಹೆದರಿಕೆ ಬರ್ತದೆ, ಆದ್ರೆ ಇದು ಹಾಗಲ್ಲ, ವೆಜ್ ರೆಸಿಪಿ. ಏನಪ್ಪ ಅಂತಂದರೆ ಟೊಮೆಟೊ ಆಮ್ಲೆಟ್ ಅಂತ ಹೇಳಿ ಕರಿತೀವಿ. ಇದು ವೆಯ್ಟ್ ಲಾಸಿಗೆ ಕೂಡ ಬಹಳ ಹೆಲ್ಪ್ ಮಾಡ್ತದೆ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ಬರ್ರಿ. ಇದಕ್ಕೆ ನಾನು 2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡೇನಿ. ಇದು ಭಾಳ ಸೂಪರ್ ಆಗಿರುವಂಥ ರೆಸಿಪಿ. ಈಗ ಭಾಳ ನಾವು ಸ್ವೀಟ್ ತಿಂದಿರ್ತೀವಿ, ಕರ್ದಿದ್ದ ಐಟಮ್ಸ್ ಎಲ್ಲ ತಿಂದಿರ್ತೀವಿ, ಬೇಜಾರಾಗಿರ್ತದೆ. ಹಾಗಾಗಿ ಡಿಫ್ರೆಂಟಾಗಿ ಏನಾದರೂ ಬೇಕನ್ನಿಸ್ತದಲ್ಲ, ಅವಾಗ ಇದನ್ನು ಮಾಡ್ಕೋಬೋದು. 2 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, ಅದಕ್ಕೆ ಒಂದು 2 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಒಂದು ಅರ್ಧ ಚಮಚ ಸಕ್ಕರೆ ಹಾಕಿದೆ, ಮೆಣಸಿನ್ಕಾಯಿ ಪೇಸ್ಟ್ ಇತ್ತು ಅದನ್ನು ಹಾಕಿದೆ, ಆಮೇಲೆ ಕೊತ್ತಂಬರಿ ಪೇಸ್ಟ್ ಇತ್ತು ನನ್ನ ಹತ್ರ, ಅದನ್ನು ಹಾಕಿದೆ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣಂತ ಫಸ್ಟ್. ಆಮೇಲೆ ಏನಿರ್ತದಲ್ಲ, ಇದ್ರೊಳಗೆ ನೀವು ಬೇರೆ ಪಲ್ಯ ಕೂಡ ನೀವು ಮಿಕ್ಸ್ ಮಾಡ್ಬೋದು. ಅಂದ್ರೆ ಕ್ಯಾಬೇಜ್ ಹಾಕ್ರಿ, ಟೊಮೆಟೊ ಅಂತೂ ಹಾಕ್ತೀವಿ, ಕ್ಯಾಬೇಜ್ ಹಾಕ್ರಿ, ಅಥವಾ ಗಜ್ರಿ ಇದ್ರೆ ಗಜ್ರಿ ಹಾಕ್ರಿ. ಸೂಪರಾದ ನಿಮ್ಗೆ ರೆಡಿ ಆಗ್ತದೆ ದೋಸೆ. ಇಲ್ಲ ಅಂತಂದ್ರೆ ನೀವು ಮೆಂತ್ಯ ಸೊಪ್ಪು ಇತ್ತಂದ್ರೆ ಅದನ್ನು ಹಾಕ್ರಿ, ಇಲ್ಲ ಪಾಲಕ್ ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಬೋದು. ಭಾಳ ಚಲೋ ಆಗ್ತದೆ, ಹೊಟ್ಟೆ ಕೂಡ ತುಂಬ್ತದೆ. ಆಮೇಲೆ ವೆಯ್ಟ್ ಲಾಸಿಗೆ ಕೂಡ ಇದು ಹೆಲ್ಪ್ ಮಾಡ್ತದೆ. ಈ ಗಣಪತಿ ಹಬ್ಬ ಬರ್ಲಿಕ್ಕೆ ಒಂದು 4-5 ದಿವಸ ಅದಲ್ಲ, ಅಷ್ಟರಲ್ಲಿ 1-2 ದಿವಸ ಈ ರೀತಿ ಏನಾದರೂ ಒಂದು ಸ್ವಲ್ಪ ಸಿಂಪಲ್ ಅಡುಗೆನ ಮಾಡ್ಕೊಂಬಿಡೋಣ ಅಂತ. ಆಮೇಲೆ ಮತ್ತೆ ಕರ್ದಿದ್ದು ಕಂಪಲ್ಸರಿ ನಾವು ಮಾಡಲೇಬೇಕಾಗ್ತದೆ. ಹಿಂಗಾಗಿ ಅದನ್ನು ಕಲಸಿಟ್ಟೆ, ಒಂದು 15-20 ನಿಮಿಷ ಅದನ್ನು ನೆನೆಲಿಕ್ಕೆ ಬಿಟ್ಟಿದ್ದೆ. ಈಗ ನಾನಿಲ್ಲಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನು ಸಣ್ಣಗೆ, ಅದನ್ನು ಹಾಕೋಣಂತ. ನಾನು 2 ಟೊಮೆಟೊ 2 ಉಳ್ಳಾಗಡ್ಡಿ ಅದಕ್ಕೆ ಹಾಕ್ಲಿಕ್ಕತ್ತೇನೆ. ಇದಕ್ಕೆ ನಾವು ಟೊಮೆಟೊ ಆಮ್ಲೆಟ್ ಅಂತ ಕರಿತೀವಿ. ಅಂದ್ರೆ ನೋಡಿರಿ ಎಷ್ಟು ಸೂಪರಾಗಿ ರೆಡಿ ಆಗ್ತದೆ ಅಂತ. ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ದೋಸೆ ಹಿಟ್ಟಿನ ಹದ ಬರಬೇಕಿದೆ. ಇದನ್ನು ಒಂದು 10 ನಿಮಿಷ ಯಾಕೆ ಕಲಿಸಿಡೋದಂದ್ರೆ ಚಿರೋಟಿ ರವೆ ಇರ್ತದಲ್ಲ, ನೆನಿಬೇಕಿದು. ಉಬ್ಬುತ್ತದೆ, ಚಿರೋಟಿ ರವೆ ಹಾಕಿದರೆ ಗಟ್ಟಿ ಆಗಿಬಿಡ್ತದೆ. ಹಾಗಾಗಿ ನೋಡಿ ನಾವು ಕಲಿಸ್ಬೇಕಾಗ್ತದೆ. ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸಿ ಒಂದು 10 ನಿಮಿಷ ಬಿಟ್ಬಿಟ್ಟಿದ್ದೆ. ಇದಕ್ಕೊಂಚೂರು ಇಂಗು ಕೂಡ ಹಾಕಬೇಕು, ಚೆನ್ನಾಗಾಗ್ತದೆ. ಈಗ ನಿಮ್ಗೆ ಉಳ್ಳಾಗಡ್ಡಿ ಬೇಡ ಅಂತಂದ್ರೆ ಇದಕ್ಕೆ ನೀವು ಕ್ಯಾಬೇಜ್ ಕೂಡ ಹಾಕ್ಬೋದು, ಅಥವಾ ಗಜ್ರಿನೂ ಹಾಕ್ಬೋದು, ಕೊತ್ತಂಬರಿ ಹಾಕ್ಬೋದು. ಸಣ್ಣಗೆ ಹೆಚ್ಚಿ ಚೆನ್ನಾಗಾಗ್ತದೆ. ಈಗ ನೋಡಿರಿ, ಒಂದು ದೋಸೆ ಮಾಡ್ಲಿಕ್ಕತ್ತೀನಿ. ಆಮೇಲೆ ಏನಿರ್ತದಲ್ಲ, ಇದು 2 ಸಣ್ಣ ಸಣ್ಣ ಆದರೂ ದೋಸೆ 2 ತಿಂದರೆ ಹೊಟ್ಟೆ ತುಂಬ ಹೋಗ್ತದೆ. ನೋಡಿರಿ ಕಲರ್ ಎಷ್ಟು ಚಂದ ಬಂದದಂತ, ಕೆಂದು ಬಣ್ಣ ಬರ್ತದೆ, ಭಾಳ ಚಲೋ ಆಗ್ತದೆ. ವೆಯ್ಟ್ ಲಾಸಿಗೂ ಸೂಪರ್ ಆದಂಥ ರೆಸಿಪಿ ಇದು. ಇದ್ರ ಮೇಲೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಅಗಸಿ ಕೂಡ ಉದುರಿಸ್ಬೋದು, ವೆಯ್ಟ್ ಲಾಸ್ ಮಾಡೋರು. ಅಂದ್ರೆ ನಿಮಗೆ ಬೆಸ್ಟ್ ಆಗ್ತದೆ, ಟೇಸ್ಟು ಕೂಡ ಚೆನ್ನಾಗಿರ್ತದೆ ಇದು. ಈಗ ನೋಡಿರಿ, ನೀವು ನಾನು ಎಣ್ಣೆ ಹಾಕ್ಲಿಕ್ಕತ್ತೀನಿ. ಹಂಚ ಮೇಲೆ ದೋಸೆ ಹಾಕಿದ್ಕೊಳ್ಳಿ. ಬೇಕಾದ್ರೆ ನೀವು ತುಪ್ಪ ಕೂಡ ಹಾಕ್ಕೊಡ್ಬೋದು ಮಕ್ಕಳಿಗೆ ಕೊಡೋ ಮುಂದೆ. ಮುಂಜಾನೆ ಟಿಫಿನಿಗೂ ಸೂಪರಾಗಿರುವಂಥ ರೆಸಿಪಿ ಇದು. ಆರಿದ ಮೇಲೆ ಕೂಡ ಟೇಸ್ಟಿಯಾಗಿರ್ತದೆ, ಬಿಸಿಯಾಗಿದ್ದಾಗೂ ಕೂಡ ಟೇಸ್ಟಿಯಾಗಿಯೇ ಇರ್ತದೆ ಇದು. ನೋಡಿರಿ ಎಷ್ಟು ಚಲೋ ಆಗ್ಯದ, ಕಲರ್ ಕೂಡ ಚಂದ ಬಂದದ. ಹಿಂಗೆ ಒಂದು ಸ್ವಲ್ಪ ಕೆಂಪು ಹಾಕಬೇಕಿದು, ಅಂದ್ರೆ ಕಡ್ಲೆ ಹಿಟ್ಟಲ್ಲ, ಬೇಯಬೇಕಲ್ಲ. ಹಾಗಾಗಿ ಒಂದು 2 ನಿಮಿಷ ಇಡೋಣಂತ, ಬೇಯ್ತದದು. ಆಮೇಲೆ ಬೇಗನೆ ಏಳತ್ತದ, ಹಂಗೆ ಹಂಚಿಗೆ ಹತ್ಕೋತದ ಅಂತ ಹಂಗೆ ಆಗಂಗಿಲ್ಲ ಇದು. ಆಮೇಲೆ ಚಿರೋಟ ರವೆ ಹಾಕಿದ್ದಕ್ಕೆ ಮೇಲೊಂದು ಸ್ವಲ್ಪ ಕುರುಕುರನೂ ಆಗಿರ್ತದೆ, ಭಾಳ ಆಗಂಗಿಲ್ಲ, ಅದ್ರ ಮೇಲೊಂದು ಸ್ವಲ್ಪ ಕುರುಕುರು ಆಗಿರ್ತದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ನೋಡ್ಲಿಕ್ಕತ್ತೀರಿ, ರೆಸ್ಪಾನ್ಸ್ ಮಾಡ್ಲಿಕ್ಕತ್ತೀರಿ, ಕಮೆಂಟ್ನಲ್ಲಿ ಬರೀಲಿಕ್ಕತ್ತೀರಿ, ಭಾಳ ಖುಷಿ ಆಯ್ತು ನೋಡ್ರಿ. ಅದಕ್ಕೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, ಇವತ್ತೊಂದು ವೀಡಿಯೋ ಹಾಕ್ಲಿಕ್ಕತ್ತೇನೆ. ಅಂದ್ರೆ ಇದೇ ಖುಷಿ ಒಳಗೆ ವೀಡಿಯೋ ಹಾಕೋಣಂತ, ಬೇರೆ ಬೇರೆ ರೀತಿದು. ಆಮೇಲೆ ನಿಮಗೆ ಉಪಯೋಗ ಆಗುವಂಥ ವೀಡಿಯೋ ಹಾಕೋಣಂತ ಅಂತೇಳಿ ಮಾಡಿದೆ. ಈಗ ನಾನೇನು ಮಾಡಿದೆ, ಮಕ್ಕಳಿಗೆ ಒಂದು ಸ್ವಲ್ಪ ಇನ್ನೋವೇಟಿವ್ ಆಗಿತ್ತಂದ್ರೆ ತಿನ್ಲಿಕ್ಕೂ ಖುಷಿ ಪಡ್ತಾರೆ ಅಂಥೇಳಿ ಈ ರೀತಿ ನನ್ನ ಹತ್ರ ಒಂದು ಹಂಚದ, ಟೋಸ್ಟ್ ಮೇಕರ್ದು ಹಂಚದ, ಇದ್ರೊಳಗೆ ಹಾಕಿ ನಾನು ಆ ದಾಸಿ ಮಾಡೇನಿ. ಆ ಡಿಸೈನ್ ಏನು ಬರ್ತದಲ್ಲ, ಅದು ಹುಡುಗರು ಇಷ್ಟಪಡ್ತಾರಷ್ಟೇ. ಈಗ ನೋಡ್ರಿ ಎಷ್ಟು ಚೆನ್ನಾಗಾಗ್ಯದಂತ.
ಕಲರ್ ಕೂಡ ಚೆನ್ನಾಗಿ ಬಂದದ. ಅದ್ರ ಮೇಲೆ ಒಂದು ಸ್ವಲ್ಪ ಡಿಸೈನ್ ಅನ್ನಿಸ್ತದೆ. ಡಿಸೈನ್ ಮಾಡ್ಬೇಕಂತೇನಿಲ್ಲ, ನಾವು ಹಾಗೆ ಕೂಡ ಅದನ್ನು ನಾವು ಮಾಡ್ಕೊಂಡು ತಿನ್ಬೋದು. ಬೇಕಾದ್ರೆ ನೀವು ಇದ್ರೊಳಗೆ ಮಸಾಲೆ ಕೂಡ ಹಾಕ್ಬೋದು. ಖಾರ ಪುಡಿ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿನೂ ಮಾಡ್ತಾರೆ ಇದನ್ನು. ಒಂದು ಸ್ವಲ್ಪ ಹಾಕೋದು, ಭಾಳ ಅಲ್ಲ, ಹಾಕಿ ಮಾಡಿದರೂ ಕೂಡ ಚೆನ್ನಾಗಿರ್ತದೆ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಖಾರ ಪುಡಿ ಹಾಕಿನೂ ಇದನ್ನು ದೋಸೆ ಮಾಡ್ಬೋದು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನಮ್ಮ ಮನೆ ಒಳಗೆ ಫೇವ್ರೇಟ್ ಆದಂಥ ದೋಸೆ ಇದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ನಿಮಗೆ. ನಮಸ್ಕಾರ.